ಇದು ಹಳ್ಳಿಯಿಂದ ನಮ್ಮೂರಿಂದ ಬಂದೈತೆ ಬೆಣ್ಣೆ, ಅಚ್ಚ ಹಸುವಿನ ಬೆಣ್ಣೆ. 5-6 ಸೇರು ಬೆಣ್ಣೆ ಇದೆ. ಇದನ್ನು ಕಾಯ್ಸೋಕ್ಕೀಗ ನಾನು ರೆಡಿ ಮಾಡ್ತಾ ಇದ್ದೀನಿ ಮಸಾಲೆ. ನಾನು ಇದಕ್ಕೆ ಮೆಂತೆ, ಮೆಣಸು, ಏಲಕ್ಕಿ, ಲವಂಗ, ಒಂದೇ ಒಂದು ಪೀಸು ಚಕ್ಕೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ತೀನಿ, ಯಾಕೆಂದರೆ ಸ್ವಲ್ಪ ಚೆನ್ನಾಗಿ ಡೈಜೆಷನ್ ಆಯ್ತದೆ. ನಾನು ಇದಕ್ಕೆ ಒಂದು ಹಿಡಿಯಷ್ಟು ನುಗ್ಗೆ ಸೊಪ್ಪು ತರಿಸಿದ್ದೀನಿ. ಇದರಲ್ಲಿ ತುಪ್ಪ ಚೆನ್ನಾಗಿ ಬರುತ್ತೆ ಮತ್ತು ಇದು ನ್ಯೂಟ್ರಿಷನ್ ಸಹ. ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನ್ಯೂಟ್ರಿಷನ್ ಫುಡ್ ಆದ್ದರಿಂದ ಇದನ್ನು ಹಾಕ್ತೀನಿ, ತುಪ್ಪ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಹಾಕ್ತೀನಿ ಅದು ತುಪ್ಪಕ್ಕೆ. ಇದು ಜಾಯಿಕಾಯಿ, ಇದು ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದು. ತುಪ್ಪ ಕಾಯಿಸೋಕ್ಕೆ ನಾವು ಹಾಕ್ತೀವಿ. ಇದನ್ನು ಹಾಕ್ತಾಯಿದ್ದೀನಿ ನಾನು, ಅರ್ಧ ಜಾಯಿಕಾಯಿ. ಇದನ್ನು ಸ್ವಲ್ಪ ಕುಟ್ಟಣಿಲಿ ನಚ್ಕೊಬಿಟ್ಟು ಹಾಕಬೇಕು. ಕುಟ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಈಗ ಮಸಾಲೆನೆಲ್ಲ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕುಟ್ಟಾಣಿನಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಿ ದಪ್ಪ ದಪ್ಪಾಗಿ ನಚ್ಕೊಂಡಿದ್ದೀನಿ. ಬೆಣ್ಣೆನ ಚೆನ್ನಾಗಿ ನೀರಲ್ಲಿ ಒಂದು ಸಲ ತೊಳ್ಕೊಂಡಿದ್ದೀನಿ, ಸ್ವಲ್ಪ ಮಜ್ಜಿಗೆ ಎಲ್ಲ ಇದ್ದರೆ ಹೋಗಲಿ ಅಂತ. ಅದರೊಳಗಡೆ ಈಗ ನಾವೇನು ರುಬ್ಕೊಂಡಿದ್ದೀವಿ ಈ ಮಸಾಲೆನ ಇದಕ್ಕೆ ಹಾಕೋತೀನಿ. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ, ಇದ್ರ ಜೊತೆಗೆ ವೀಳ್ಯದೆಲೆ ಹಾಕಬೇಕು. ವೀಳ್ಯದೆಲೆ ಇಲ್ಲ, ನೀವು ಹಾಕೊಳ್ಳಂಗಿದ್ರೆ ವೀಳ್ಯದೆಲೆ ಹಾಕಿ ಒಂದೆರಡು. ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಾಡ್ಕೊಬೇಕು. ಇದು ಯಾವ ಸೈಡ್ ಬೆಣ್ಣೆ ಮಾಡೋದು? ಮಂಡ್ಯ ಸೈಡ್? ನಮ್ಮದು ಮಂಡ್ಯ ಸೈಡ್ ಬೆಣ್ಣೆ ತುಪ್ಪ ಕಾಯಿಸೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಒಲೆ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕರಗಿ ಕುದಿ ಬರುತ್ತೆ. ತುಪ್ಪ ಚೆನ್ನಾಗಿ ಬಂದ ಮೇಲೆ ಇಳಿಸ್ಕೊಳ್ಳೋದು. ಇದೆಲ್ಲ ಚೆನ್ನಾಗಿ ಕುದ್ದು ನೊರೆಯೆಲ್ಲ ಹೋಗಿ ಮಸಾಲೆ ಕೆಳಗೆ ಕೂತ್ಕೊಂಡು ಆದಮೇಲೆ ಅದು ತುಪ್ಪ ಬರುತ್ತೆ, ಆವಾಗ ಇಳಿಸ್ಕೊಳ್ಳೋದು. ಈಗ ತುಪ್ಪ ಕಾದು ರೆಡಿಯಾಗಿದೆ. ಯಾವುದಾದ್ರೂ ಒಂದು ಗಾಜಿನ ಬಾಟ್ಲಿಗೆ ಆರಿಸಿ ಸ್ಟೋರ್ ಮಾಡ್ಕೊಳ್ಳೋದು, ಸೋಸ್ಕೊಬಿಟ್ಟು. ಈಗ ತುಪ್ಪ ಕಾಯ್ದು ರೆಡಿ ಇದೆ. ನಾನೀಗ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ತೀನಿ. ಈಗ ಇಷ್ಟು ಆಗಿದೆ ತುಪ್ಪ. ಈಗ ಇನ್ನೊಂದು ಸ್ವಲ್ಪ ಇದೆ. ಇದು ಕೆಳಗಡೆ ಗಷ್ಟ, ಇನ್ನೊಂದು ಸ್ವಲ್ಪ ಅದನ್ನು ಬೇಯಿಸಬೇಕು. ಬೇಯಿಸಾದ್ಮೇಲೆ ಆ ತುಪ್ಪ ತೆಕ್ಕೊಂಡು, ನನ್ನ ಚಿಕ್ಕ ಮಗಳಿಗೆ ತುಂಬ ಇಷ್ಟ ಇದು ಅಂದರೆ ಅದಕ್ಕೆ ಕಾಯ್ಕೊಂಡು ಕುಂತಿರ್ತದೆ ಯಾವಾಗಲೂ. ಅದನ್ನು ಅದು ಕೊಡಬೇಕು.